ವಿಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಂದು ವ್ಯಂಗ್ಯವಾಗಿ ಆಡಿದರು. ಅವ್ರ ಸ್ಟೇಟಸ್ ಏನು, ನಾನು ಅವರಿಗೆಲ್ಲ ಉತ್ತರ ಕೊಡೋದಲ್ಲ, ನಮ್ಮ ಲೋಕಲ್ ಲೀಡರ್ಸ್ಗಳೆಲ್ಲ ಉತ್ತರ ಕೊಡ್ತಾರೆ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಆಡಿದರು. ಸೊ ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಹಿಗ್ಗಾಮುಗ್ಗ ಡಿ ಸಿ ಎಂ ಅವರಿಗೆ ಜಾಡಿಸಿದ್ದಾರೆ. ನೇರವಾಗಿ ಡಿ ಕೆ ಶಿಗೆ ಸಿಕ್ಕಿರುವ ಡಿ ಸಿ ಎಂ ಹುದ್ದೆ ರಾಜ್ಯದ ಜನ ಕೊಟ್ಟಿರುವಂತಹ ಭಿಕ್ಷೆ ಅಂತ ಹೇಳಿದ್ದಾರೆ. ಅಧಿಕಾರದ ಪಿತ್ತ ನೆತ್ತಿಗೇರಿದೆ, ಮಾತಿನ ಮೇಲೆ ನಿಗಾ ಇರಲಿ. ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಕಾರಣ ಅವರ ಸ್ಟೇಟಸ್ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಡಿದ್ರು, ಅದಕ್ಕೆ ಅವರು ಉತ್ತರ ಕೊಟ್ಟಿರೋದು ಹಿಂಗೆ. 136 ಶಾಸಕರಿದ್ರು ಏನು ಅರಿದಿದ್ದೀರಂತ ನಿಖಿಲ್ ಕುಮಾರಸ್ವಾಮಿ ನಿಮ್ಗೆ ಪ್ರಶ್ನೆ ಮಾಡಿದ್ದಾರೆ. ನೋಡಪ್ಪ, ಆ ಹುಡುಗನಿಗೆ ನಾನು ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ. ನಟರಾಜ ಕೊಡಪ್ಪ ಅದೇನೋ, ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಇನ್ನು ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಏನೋ ಉತ್ತರ. ಈಗ ದೇವೇಗೌಡ ಹೇಳಿರ್ಲಿಲ್ವೇ, ಏನೋ ನಿಮ್ಮ BJP ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಗ್ತೀನಿ ಅಂತ. ಇವ್ರು ನರೇಂದ್ರ ಮೋದಿ ಹೇಳಿದ್ರು ಬೇಡ ಬೇಡ ನಮ್ಮನೇಲೇ ಜಾಗ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ರಲ್ಲಿ. ಅವ್ರದ್ದೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ. ಟೈಮ್ಗೆ ಹೆಂಗೆ ಬೇಕು. ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಲಪ್ಪ. ಸಾಹೇಬರು ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಒಂದು ಅರ್ಥಕೊಳ್ಳಿ, ಇವತ್ತು ಅವ್ರಿಗೇನು ಜನ ಸ್ಟೇಟಸ್ ಕೊಟ್ಟಿದಾರಲ್ಲ, ಉಪಮುಖ್ಯಮಂತ್ರಿ ಸ್ಟೇಟಸ್, ಇದು ನಾಡಿನ ಜನತೆ ಅವ್ರಿಗೆ ಭಿಕ್ಷೆ ಕೊಟ್ಟಿದ್ದಾರೆ. ಅದನ್ನ ಕಣ್ಗೊತ್ಕೊಂಡು ಅಧಿಕಾರ ಇದ್ದಾಗ ದುರಂಕಾರ ಪಡೆದಿರಾ, ದುಡ್ಡಿನ ಮದ ತಲೆಗೇರಿ ಜಾಸ್ತಿ ಮಾತಾಡಿದಿರಾ, ತಲೆ ತಗ್ಸಿ ಜನಗಳಿಗೆ ಗೌರವಿತವಾಗಿ ದುಡಿತಕ್ಕಂತ ಕೆಲಸ ಮಾಡ್ಲಿ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು ಅಂತಕ್ಕಂಥದ್ದು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ. ಮಿಸ್ಟರ್ ಶಿವಕುಮಾರ್ ಅವರು ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬೇಡ. ಪಾಪ ನೋಡಿದೆ ಎಲ್ಲ ಇವಾಗ ಮಾತಾಡಿದ್ದಾರೆ. ಬೆಂಗಳೂರಿಂದ ಬಂದು ಯಾರ್ಯಾರೋ ಪಾಪ ಇನ್ವೆಸ್ಟ್ ಮಾಡಿ ಜಮೀನ್ ಇಟ್ಕೊಂಡಿದಾರಲ್ಲ, ಯಾರ್ಯಾರ್ದು ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡವ್ರಲ್ಲ ಇವರು. ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಅನುಕೂಲ ಮಾಡ್ಕೊಡಕ್ಕೇನ್ರಿ ಇದು? 80% ಜನ ಒಪ್ಕೊಬಿಟ್ಟವ್ರ? ಇವರೇ ಕೂತ್ಕೊ ತೀರ್ಮಾನ ಮಾಡ್ಬಿಟ್ರ? ಹೋಗಿ ಏನಾದ್ರು ನೀವು ಪರಿಶೀಲನೆ ಮಾಡಿದೀರಾ? ಅಧಿಕಾರಿಗಳೇನಾದ್ರೂ ಹೋಗಿ ಆ ಹಳ್ಳಿಗಳಲ್ಲಿ ಏನಾದ್ರೂ ಸಭೆಗಳು ಕಂಡಕ್ಟ್ ಮಾಡಿದಾರ? ರೈತರನ್ನ ಭೇಟಿ ಮಾಡಿದೀರಾ? ನಿಜವಾದ ರೈತರನ್ನ, ಸಣ್ಣ ರೈತರ ಸಂಕಷ್ಟ ಗೊತ್ತಿದ್ಯಾ ಅವ್ರಿಗೆ? ಈ ದುರಾಂಕಾರದ ಮಾತು, ದರ್ಪದ ಮಾತುಗಳು ಬಹಳ ದಿನ ನಡೆಯೋದಿಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬ ಅರ್ಥ ಮಾಡ್ಕೊಳ್ಬೇಕು. ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಬೇಡ. ಅಧಿಕಾರ ಯಾವನಿಗೂ ಶಾಶ್ವತ ಅಲ್ಲ. 28ಕ್ಕೆ ಮಾಜಿ ಆಗ್ತಾರೆ ಮಿಸ್ಟರ್ ಡಿ ಕೆ ಶಿವಕುಮಾರ್. ತಲೆಯಲ್ಲಿ ಅರಿವಿರ್ಲಿ. ನನ್ನ ಸಹೋದ್ಯೋಗಿ ಹಾಸನದ ಪ್ರತಿನಿಧಿ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಇದು ಹೋಗ್ತಾ ಹೋಗ್ತಾ ಇದು ಏಕವಚನಕ್ಕೆ ಹೋಗ್ತಾ ಹೋಗ್ತಾ ಇದು ಅತಿರೇಕಕ್ಕೆ ಹೋಗುತ್ತೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಚುನಾವಣೆಯ ಕಾವು ಈಗ ಆರಂಭವಾಗಿ ಶುರುವಾಗಿದೆ. ಕಾರಣ ಈಗ GBA ಚುನಾವಣೆ ಇದೆ ಬೆಂಗಳೂರಲ್ಲಿ. ಅದಾದ ನಂತರ ಬರುತ್ತೆ ಎಲೆಕ್ಷನ್ಗಳೆಲ್ಲ. ಒಂದಾದ ನಂತರ ಅದರ ಆರಂಭ ಕಿಡಿ ಹೊತ್ತುತ್ತಾ ಇದೆಯಾ ಅಂತ, ಇದಿನ್ನೂ ಅತಿರೇಕಕ್ಕೆ ಹೋಗುತ್ತೆ ಲಕ್ಷಣಗಳು ಕಾಣಿಸ್ತಾ ಇದೆ. ಇದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಏನಂದರೆ, ಬಿಡದಿ ಬಳಿಯ ಟೌನ್ಶಿಪ್ ವಿಚಾರವಾಗಿ ನಿನ್ನೆ ತುಮಕೂರಿನ ನಡೆದಂತಹ ಸಾಧನಾ ಸಮಾವೇಶದಲ್ಲಿ ಒಂದು ವ್ಯಂಗ್ಯವನ್ನು ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದರು. ಅದರಲ್ಲೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಇರ್ಬೋದು, ಹಾಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಿ, ಆ ನಂತರದಲ್ಲಿ JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಅವರು ಒಂದು ರೀತಿ ವ್ಯಂಗ್ಯವನ್ನು ಆಡಿದರು. ಅದು ಯಾವ ರೀತಿ ಇತ್ತು ಅಂದರೆ, 3 ಬಾರಿ ಅವರು ಸೋತಿರೋದ್ರಿಂದ ಅವರ ಸ್ಟೇಟಸ್ ಏನು ಎಂಬ ಒಂದು ಪ್ರಶ್ನೆಯನ್ನು ಹಾಕಿದ್ರು. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಕೆಂಡಾಮಂಡಲ ಆಗಿರ್ತಕ್ಕಂಥದ್ದು. ಏನು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅವರು ಒಂದು ರೀತಿಯ ಆಕ್ರೋಶವನ್ನು ಹೊರಹಾಕಿ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ನಿಮಗೆ ಜನರು ಕೊಟ್ಟಿರ್ತಕ್ಕಂತಹ ಭಿಕ್ಷೆಯ ಸ್ಥಾನವೇ ಉಪಮುಖ್ಯಮಂತ್ರಿ, ಅದನ್ನು ಕಣ್ಣಿಗೆ ಒತ್ಕೊಂಡು ನೀವು ಅಧಿಕಾರ ಸ್ವೀಕರಿಸಿದರೆ ಈಗ ನಿಮಗೆ ದುರಂಕಾರ ನೆತ್ತಿಗೇರಿದೆ. ಆ ಅಧಿಕಾರದ ಮದದಲ್ಲಿ ಈ ರೀತಿ ಮಾತನಾಡ್ತಿದ್ದೀರಾ. 2028ಗೆ ನೀವು ಸಹ ಮಾಜಿ ಆಗ್ತೀರಾ. ನನ್ನ ಸ್ಟೇಟಸ್ ಏನನ್ನೋದನ್ನು ಜನ 2028ರ ಚುನಾವಣೆಯಲ್ಲಿ ತೋರಿಸ್ತಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಅಲ್ಲಿರ್ತಕ್ಕಂತಹ ರೈತರನ್ನ ನೀವು ಕರೆದು ಮಾತನಾಡಿಸಿದ್ರ, ನಿಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆಯನ್ನು ಮಾಡಿದ್ರ, ಆ ಸಭೆಗೆ ದಲ್ಲಾಳಿಗಳು, ನಿಮ್ಮ ಕಾಂಗ್ರೆಸ್ ಮುಖಂಡರು ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನು ಕರೆಸಿದ್ದೀರಾ. ಅವ್ರು ಯಾರಾದರೂ ಸಹ ಹಸಿರು ಶಾಲನ್ನು ಹಾಕಿಕೊಂಡಿದ್ರ? ಅವ್ರನ್ನ ನೋಡಿದ್ರೆ ಯಾರಾದರೂ ಸಹ ರೈತರ ರೀತಿ ಕಾಣ್ತಾರ? ನಿಮಗೆ ಬೇಕಾದಕ್ಕೆ ಅನುಕೂಲವಾದಂತೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಡಲು ಈ ರೀತಿಯ ಸಭೆಯನ್ನು ಮಾಡಿ ಏನು ಬಿಡದಿಯಲ್ಲಿ ಇರತಕ್ಕಂಥ ಟೌನ್ಶಿಪ್ ನಿರ್ಮಾಣದ ಭೂಮಿಯನ್ನು ಖರೀದಿಸಿದ್ರೆ ಆ ರೈತರ ಮೇಲೆ ಏನು ಗದಾಪ್ರಹಾರವನ್ನು ಮಾಡ್ತಾ ಇದ್ರ? ಇದು ನಿಮಗೆ ಯಾವುದೂ ಸಹ ಶಾಶ್ವತ ಅಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಮುಂದಿನ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ಪಾಠವನ್ನು ಜನರೇ ಕಳಿಸ್ತಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ರೀತಿ ಏಕವಚನದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ ಅನ್ನೋ ಒಂದು ಪದವನ್ನು ಬಳಸುವ ಮೂಲಕ ಅವರ ಹೇಳಿಕೆ ಏನು ವ್ಯಂಗ್ಯವಾಡಿದ್ರು ಅದಕ್ಕೆ ತಿರುಗೇಟನ್ನು ನೀಡಿರ್ತಕ್ಕಂಥದ್ದು. ನನ್ನ ಸ್ಟೇಟಸ್ ಏನಿದೆ ಅದನ್ನು ಜನರು ಮುಂದಿನ ಚುನಾವಣೆಯಲ್ಲಿ ತೋರಿಸ್ತಾರೆ. ನೀವು ನಿಮ್ಮ ಅಧಿಕಾರ ಏನಿದೆ ಅದು ಶಾಶ್ವತ
ಅಂತ ನೀವು ತಿಳಿದುಕೊಂಡಿದ್ದೀರಾ? ನಿಮ್ಮ ಅಣ್ಣ ಏನಿದ್ದಾರೆ, ಸಹೋದರ, ತಮ್ಮ ಏನಿದ್ದಾರೆ, ಅವರು ಪದೇ ಪದೇ ಹೇಳ್ತಿರ್ತಾರೆ ಕೂಲಿ ಕೊಡಿ ಕೂಲಿ ಕೊಡಿ ಅಂತ. ನಿಮಗೆ ಕೂಲಿ ಬೇಕಾದರೆ ಹೋಗಿ ದೆಹಲಿ ಹೋಗಿ ಅಲ್ಲಿ ತೆಗೆದುಕೊಂಡು ಬನ್ನಿ ಅನ್ನೋ ಮೂಲಕ ಏನೋ ಅವರು ಪದೇ ಪದೇ ಮುಖ್ಯಮಂತ್ರಿ ಸ್ಥಾನದ ಒಂದು ಏನು ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಿದ್ರೆ ಅದ್ರ ಬಗ್ಗೂ ಸಹ Okay. ಏನು ನಿಖಿಲ್ ಕುಮಾರಸ್ವಾಮಿ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ತುಮಕೂರಿನ ಸಾಧನಾ ಸಮಾವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಡಿ ಕೆ ಶಿವಕುಮಾರ್ ಏನು ಸ್ಟೇಟಸ್ ಅನ್ನ ಏನು ಅಂತ ಪ್ರಶ್ನೆ ಮಾಡಿದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಕೆಂಡಾಮಂಡಲರಾಗಿ ಇಂದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.